ಅವೈಜ್ಞಾನಿಕ ಕಾಮಗಾರಿ ಕಮಿಷನ್ಗಾಗಿ ಮಾಡುತ್ತಿರುವ ಕಾಮಗಾರಿ ಕಮಿಷನ್ಗಾಗಿ ಮಾಡುತ್ತಿರುವ ಕಾಮಗಾರಿ ಎಲ್ಲ ಕೈ ಎತ್ತಿ ಅಲ್ಲೋ ಧೋರಣೆ ಅವೈಜ್ಞಾನಿಕ ಕಾರ್ಯಕ್ರಮ ಅವೈಜ್ಞಾನಿಕ ಕಾರ್ಯಕ್ರಮಗಳು ಉಳಿಯಲಿ ನಾನು ಪರಶುರಾಮೇಗೌಡ, ಪರಿಸರ ಬಳಗದ ಸಂಸ್ಥಾಪಕ ಸದಸ್ಯ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಪರಿಸರ ಬಳಗದ ಆಕ್ಟಿವಿಟಿಗಳು, ಚಟುವಟಿಕೆಗಳನ್ನ ಕಳೆದ 5-6 ವರ್ಷಗಳಿಂದ ತಾವು ಮೈಸೂರು ನಾಗರಿಕರು ನೋಡಿದ್ದೀರಿ. ಇವತ್ತು ನಾವು ಇಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ನಡೀತಾ ಇದೆ. ಬೆಟ್ಟದ ಹೆರಿಟೇಜಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಕಟ್ಟಡಗಳನ್ನ ಕಟ್ತಾ ಹೋದರೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಕಳೆದ 25 ವರ್ಷಗಳಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ತುಂಬ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಅನ್ನೋದು ಒಂದು ಸಮತಟ್ಟಾದ ಪ್ರದೇಶ ಏನಲ್ಲ, ಇದು ಒಂದು ಬೆಟ್ಟ. ಇದರ ಸಂರಚನೆ ಒಳಪದರ ತುಂಬ ಸೂಕ್ಷ್ಮ ಮತ್ತು ದುರ್ಬಲ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ, ಭೂವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಕಟ್ಟಡಗಳನ್ನ ಕಟ್ಟಿದ್ರೆ ಕುಸಿಯುತ್ತೆ ಅನ್ನೋ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಸರಿ ಅಲ್ಲ, ಹಲವಾರು ಬಾರಿ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಒಂದು 2-3 ಸಾರಿ ಕುಸಿದಿದೆ ಕೂಡ. ಹಾಗಾಗಿ ಇಲ್ಲಿ ಕಟ್ಟಡಗಳನ್ನ ಕಟ್ತಾ ಹೋದರೆ ಮುಂದೆ ಅಪಾಯ ಆಗುತ್ತೆ ಅನ್ನೋ ಆತಂಕ ಎಲ್ರದ್ದು. ಇದು ಚಾಮುಂಡಿ ಬೆಟ್ಟ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ಮತ್ತು ಇದೊಂದು ಹೆರಿಟೇಜ್ ಸೆಂಟರ್, ಪಾರಂಪರಿಕ ಸ್ಥಳ ಮತ್ತು ಧಾರ್ಮಿಕ ಸ್ಥಳ. ಆದ್ದರಿಂದ ಇಲ್ಲಿ ಏನೇ ಮಾಡಬೇಕಾದರೂ ಮೊದಲು ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕು. ಚಾಮುಂಡಿ ಬೆಟ್ಟದ ಧಾರಣಾ ಸಾಮರ್ಥ್ಯ, ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ, ಅದನ್ನು ಪರೀಕ್ಷೆ ಮಾಡಬೇಕು. ಹೆರಿಟೇಜ್ ಕಮಿಟಿಯಿಂದ ಪರ್ಮಿಷನ್ ತೊಗೋಬೇಕು. ಮತ್ತು ಎಲ್ಲ ಸಂಬಂಧಪಟ್ಟವ್ರ ಜೊತೆ ಎಲ್ಲ ಮಾತುಕತೆ ಆಡಿ ಈ ಕಾಮಗಾರಿಗಳಿಂದ ಈಗ ನಾವು ಈ ಯೋಜನೆಗಳನ್ನ ಜಾರಿ ಮಾಡ್ತಾ ಇರೋದ್ರಿಂದ ಬೆಟ್ಟಕ್ಕೆ ಅಪಾಯ ಇಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಆ ನಂತರ ಕಾಮಗಾರಿಗಳನ್ನ ಶುರು ಮಾಡಬೇಕು. ಆ ರೀತಿ ಮಾಡಲಿ ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾನು ಲೀಲಾ ವೆಂಕಟೇಶ್ ಅಂತ, ಪರಿಸರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆದು ಅಧ್ಯಕ್ಷರು ಮೈಸೂರು ಜಿಲ್ಲೆಗೆ, ಮತ್ತು ಕ್ಲೀನ್ ಮೈಸೂರು ಫೌಂಡೇಶನ್ ಡೈರೆಕ್ಟ್ರು. ಇದು ಕಾಮಗಾರಿಗಳು ಶುರು ಮಾಡ್ಕೊಂಡಿದ್ದಾರೆ, ಯಾರನ್ನು ಕನ್ಸಲ್ಟ್ ಮಾಡಿದ್ದಾರೆ. ಮತ್ತು ಆಗಮಶಾಸ್ತ್ರದಲ್ಲಿ ದೇವಸ್ಥಾನದ ಸುತ್ತ ಒಂದು ಪ್ರಾಧಿಕಾರ ಅಂತ ಒಂದಿರುತ್ತೆ, ಪ್ರಾಧಿಕಾರದಿಂದ ಹೊರಗಡೆ ಒಂದು ಹೊರವಲಯ ಅಂತ ಒಂದಿರುತ್ತೆ. ಸೊ ಅದರಲ್ಲಿ ಆಗಮಶಾಸ್ತ್ರದಲ್ಲಿ ಇಷ್ಟು ದೂರ ಬಿಟ್ಟೇನೆ ಬೇರೆ ಬೇರೆ ಕಟ್ಟಡಗಳು ಬರಬೇಕು ಅಂತಂದಿರುತ್ತೆ. ಅದನ್ನು ಹೇಗೆ ಇವರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಮತ್ತು ಇದಕ್ಕೆ ಸ್ಪಂದಿಸಬೇಕಾಗಿರೋ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಏನೇ ಆಗಲಿ ಈ ಕಾಮಗಾರಿಗಳನ್ನು ಮಾಡೇ ತೀರ್ತೀವಿ ಅಂತ ಒಂದು ಹಠ ತೊಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು. ಅದು ನಮಗೆಲ್ಲ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದೆ. ಮತ್ತು ಇದು ಬರೀ ನಮ್ಮೊಬ್ಬರದೇ ಅಲ್ಲ, ಇದು ಇಡೀ ಬೆಟ್ಟ ಅನ್ನೋದು ಕರ್ನಾಟಕದಕ್ಕೆ ಮಾತ್ರ ಎಲ್ಲ ಜನರಿಗೂ ಭಾಳ ಇಷ್ಟಪಟ್ಟಂಥ ಜಾಗ. ಇದು ದೈವಿಕ ತಾಣ, ಶಕ್ತಿ ದೇವತೆಯ ತಾಣ. ಇದನ್ನು ಉಳಿಸ್ಕೊಳ್ಬೇಕು. ಈಗಾಗಲೇ 2,000 ಮನೆಗಳಿಗೂ ಹೆಚ್ಚಾಗಿ ಮನೆಗಳು ಆಗಿದೆ ಇಲ್ಲಿ ಬೆಟ್ಟದ ಮೇಲೆ. ಮತ್ತು ಇದಕ್ಕೆ ಧಾರಣಾ ಸಾಮರ್ಥ್ಯ ಸರ್ ಹೇಳ್ದಂಗೆ ಅದು ತಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಈಗಾಗಲೇ ಅನೇಕ ಕಡೆ ಬೆಟ್ಟಗಳು ಕುಸಿತಾ ಇದೆ. ಇಲ್ಲಿ ಹೋಮ್ ಸ್ಟೇಗಳು ಬಂದಿದೆ, 3 ಮಾಡಿ ಮನೆಗಳು ಕಟ್ಕೊಂಡಿದ್ದಾರೆ. ಅದಕ್ಕೆಲ್ಲ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಅದು UGD ನೀರು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದು ಜನಪ್ರತಿನಿಧಿಗಳು ಮತ್ತು ಮಿನಿಸ್ಟ್ರು ಇದನ್ನು ಸ್ವಲ್ಪ ಕೂಲಂಕಷವಾಗಿ ವಿಮರ್ಶೆ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಆ ಥರದ ಕಾಮಗಾರಿಗಳು ಬೇಡ. ಮತ್ತು ಈಗ ನೋಡಿ, ನೀವು ರಥ ಬಂದರೆ ಇಲ್ಲಿ ಸುತ್ಕೊಂಡು ಬರೋಕ್ಕೆ ಜಾಗ ಇಲ್ಲ. ಹೇಗೆ ಬರೋಕ್ಕಾಗುತ್ತೆ? ಇಲ್ಲಿ ರಥೋತ್ಸವ ಮಾಡಿದ್ರೆ ದಸರಾ ಸಮಯದಲ್ಲಿ ನಿಮಗೆ ಗೊತ್ತಿದೆ, ಇದು ಜಾಗ ಇರೋದು ಸಾಕಾಗ್ತಾ ಇಲ್ಲ. ಇಲ್ಲಿ ಕಾಮಗಾರಿ ಮಾಡೋದು ಬೇಡ ಅನ್ನೋದು ನಮ್ಮ ಕಳಕಳಿಯ ಮನವಿ ನಮ್ಮ ಪರಿಸರ ಬಳಗದಿಂದ. ನಮಸ್ಕಾರ. ಚಾಮುಂಡಿ ಬೆಟ್ಟ ರಕ್ಷಣೆ, ಚಾಮುಂಡಿ ಬೆಟ್ಟ ರಕ್ಷಣೆ, ಚಾಮುಂಡಿ ಬೆಟ್ಟ ರಕ್ಷಣೆ. ಹಗಲು ದರೋಡೆ ಕಾಮಗಾರಿಗೆ, ಹಗಲು ದರೋಡೆ ಕಾಮಗಾರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಜಲ ವಿರೋಧಿ ಅಭಿವೃದ್ಧಿಗೆ, ಜಲ ವಿರೋಧಿ ಅಭಿವೃದ್ಧಿಗೆ ಉಳಿಯಲಿ, ಉಳಿಯಲಿ.